ಇವತ್ತಿನ ಟಾಪಿಕ್ ಸಿಂಪಲ್ ಗುರು. ನನ್ನ ತಮ್ಮ ಬಂದ್ಬಿಟ್ಟು ಹೊಸ ಡ್ಯೂಕ್ ತಗೊಬಿಟ್ಟ. ಯಾವ್ದು ಗುರು ಡಿಯೋ? ಹಿಂದ್ಗಡೆ ತಿಗನೇ ಇಲ್ವಲ್ಲ ಇರೋದು. ಡಿಯೋ ಬ್ಯೂಟಿ ನಾನು ಮಾಡಾಕ್ಬಿಟ್ಟು ಸಿಸಿ ಯಾರು ನೋಡು. ಕ್ಯಾಮ್ರಾನು ತಗೊಂಡಿದ್ದಾನೆ ಗೋಪ್ರೋ. ಈಗ ಅದಕ್ಕೆ ಅವನಿಗೆ ಹೆಲ್ಮೆಟ್ಟು, ಅದಾದ್ಮೇಲೆ ಗೋಪ್ರೋ ಆಕ್ಸೆಸರೀಸು. ಅಂದ ಹಾಗೆ ನನ್ನ ತಮ್ಮ ತಗೊಂಡಿರೋದು, ನನ್ನ ಕಸಿನ್ ತಗೊಂಡಿರೋದು ಡ್ಯೂಕ್ 200. ಓ ಯಾಕೆ ಗುರು ಯಾವ ಇವೆಲ್ಲ ಏನಂತೇಳಿ? ಓ ಯಾರು ಶಿಷ್ಯ? ನಿನ್ನ ನೋಡಿದ್ರೆ ಒಳ್ಳೆ ಕಿಲಾಡಿ ತರ ಕಾಣ್ತೀಯಲ್ಲ. ಡ್ಯೂಕ್ 200 BS3 ಮಾಡಲ್. ತುಂಬಾ ರಾ ಪವರ್ ಅಂತ ಎಂಜಿನ್ ಇದು. ಸೊ ಕಟ್ ಮಾಡಿ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನೀಗ ನೀವು ನೋಡ್ತಿರೋ ಹಾಗೆ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರು ನಮ್ಮ ಊರು. ಏನೋ ಒಂಥರ ಬೆಂಗಳೂರಿಗೆ ಬಂದರೆ ಮನಸ್ಸಿಗೆ ಹಿತ ಹಿತ ಹಿತ. ವೆದರ್ ಮಾತ್ರ ಚಿಲ್ಡ್ ಆಗಿದೆ, ಚಿಲ್ಡ್. ಇವತ್ತಿನ ಟಾಪಿಕ್ ಸಿಂಪಲ್ ಗುರು. ನನ್ನ ತಮ್ಮ ಬಂದ್ಬಿಟ್ಟು ಹೊಸ ಡ್ಯೂಕ್ ತಗೊಬಿಟ್ಟ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಹೊಸದಲ್ಲ, ಸೆಕೆಂಡ್ಸೇ, ಬಟ್ ಅವನಿಗೆ ಹೊಸದು, ನಮಗೂ ಹೊಸದೇ. ಯಾರ್ಯಾರು ಮಿಡ್ಲ್ ಕ್ಲಾಸ್ ಬಾಯ್ಸಿಗೆ ಹೊಸದಾಗಿ ಯಾವುದೇ ಸೆಕೆಂಡ್ಸ್ ಆಗಲಿ ಹೊಸದು ತಗೊಳ್ಳಿ, ಎರಡೂ ಹೊಸದೇ ಅವರಿಗೆ. ಸೊ ತೊಗೊಂಡಿದ್ದಾನೆ. ಇದಕ್ಕೆ ಹೊಸದಾಗಿ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಭಾಳ ಆಸೆಯಿಂದ ಗಾಡಿ ತೊಗೊಂಡಿದ್ದಾನೆ. ಗಾಡಿ ಜೊತೆಗೆ ಕ್ಯಾಮ್ರಾನು ತೊಗೊಂಡಿದ್ದಾನೆ ಗೋಪ್ರೋ. ಈಗ ಅದಕ್ಕೆ ಅವನಿಗೆ ಹೆಲ್ಮೆಟ್ಟು, ಅದಾದಮೇಲೆ ಗೋಪ್ರೋ ಆಕ್ಸೆಸರೀಸು, ಜಾಕೆಟು, ಅದಾದಮೇಲೆ ಹ್ಯಾಂಡ್ ಗ್ಲೌಸು, ಇದನ್ನೆಲ್ಲ ತೊಗೋಬೇಕಂತೆ. ಸೊ ಸಂಪೂರ್ಣವಾಗಿ ಅವನಿಗೆ ಏನೇನು ಬೇಕು ಅದನ್ನೆಲ್ಲ ತಗೊಡ್ಬೇಕು ನಾನೀಗ. ಅದಕ್ಕೋಸ್ಕರ ನಾನು, ನನ್ನ ಕಸಿನ್ನು ಮತ್ತು ಇನ್ನೊಬ್ಬ ಕಸಿನ್ನು, 3 ಜನನು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ರೈಡರ್ ಸರಾನ ಹೋಗ್ತಾ ಇದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದ್ದು ಡಿಸ್ಕೌಂಟ್ ಅಂತ. ಎಲ್ಲಿ ನೋಡಿದ್ರು ರೈಡರ್ ಸರೇನಾ ಅಂತೀರ. ನೋಡೋಣ ಇದಕ್ಕೆ ಹೆಂಗೆ ಕ್ವಾಲಿಟಿ ಕೊಡ್ತಾರೆ, ಏನು ಕತೆ ಏನು ಅಂತ. ರೈಡರ್ ಸರೇನಾಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಸೊ ಲೆಟ್ಸ್ ಸಿ ಹೇಗಿರುತ್ತೆ ರೆಸ್ಪಾನ್ಸ್. ರೈಡರ್ ಸರೇನದಲ್ಲಿ ಹೇಗೆ ಕೊಡ್ತಾರೆ ಪ್ರಾಡಕ್ಟ್ಸ್ ಎಲ್ಲ ಅಂತ ಟೆಸ್ಟ್ ಮಾಡಿ ನೋಡೋಣ. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ ಕೂಡ ನೋಡೋಣ. ಇಲ್ಲಿಂದ ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ ಒಂದು 17 ಕಿಲೋಮೀಟರ್ ಇದೆ ಅಷ್ಟೇ. 17 ಕಿಲೋಮೀಟರ್ ಅಂದರೆ ನಾವು ಮಧ್ಯಾಹ್ನ ಹೊರಟಿದ್ದೀವಿ. ಬಿಸಿಲಿಲ್ಲ, ವಾತಾವರಣ ತುಂಬ ಕೋಸಿಯಾಗಿದೆ. ಅಂದ ಹಾಗೆ ನನ್ನ ತಮ್ಮ ತೊಗೊಂಡಿರೋದು, ನನ್ನ ಕಸಿನ್ ತೊಗೊಂಡಿರೋದು ಡ್ಯೂಕ್ 200. ಓ ಯಾಕೆ ಗುರು ಇರು ಮರೆ, ಅವಸರ ಪಡ್ಬೇಡ. ಕಣ್ಣಿಗೆ ನೋಡಿ ಕಣಿಜ ಗೋಬೆ ಎಲ್ಲರಿಂದ ಹೇಳ್ತಾರೆ ಅಂತ. ಡ್ಯೂಕ್ 200 ತೊಗೊಂಡಿರೋದು 2012 ಮಾಡಲು. ಇದು ಬಂದ್ಬಿಟ್ಟು ಇಲ್ಲೇ ನಿಯರ್ ಬೈ ಕೇರ್ಪುರಂ ಹತ್ರ ಕಸ್ಟಮರ್ ಸಿಕ್ಕಿದ್ರು, ಅವ್ರ ಹತ್ರ ಡೈರೆಕ್ಟಾಗಿ ಇಟ್ಕೊಂಡಿದ್ದೀವಿ. ಗಾಡಿ ಮಾತ್ರ ಸ್ಮೂತಾಗಿ ಇಟ್ಕೊಂಡಿದ್ದಾರೆ ಗುರು. ಆಫೀಸ್ಗೆ ಮನೆಗೆ ಬಿಟ್ಟರೆ ಎಲ್ಲೂ ಯೂಸ್ ಮಾಡಿಲ್ಲ ಶಿಷ್ಯ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಹೊಡೆತಕ್ಕೆ ಗಾಡಿ ಅಲ್ಟಿಮೇಟ್ ಆಗಿದೆ. ಡ್ಯೂಕಲ್ಲೇ ನನಗಿಷ್ಟ ಆಗಿದ್ದು ಇದುವರೆಗೂ ಓಡಿಸಿದ್ರಲ್ಲಿ ಸಿಟಿ ರೈಡಿಗೆ, ಎಸ್ಪೆಷಲಿ ಸಿಟಿ ರೈಡ್ಗೆ ಡ್ಯೂಕ್ 200 ಬೆಸ್ಟ್ ಗಾಡಿ ಮಾತ್ರ. ಡ್ಯೂಕ್ 200 BS3 ಮಾಡಲ್. ತುಂಬ ರಾ ಪವರ್ ಅಂತ ಎಂಜಿನ್ ಇದು. ಸೊ ಇದ್ರದ್ದು ನಿಮಗೆ ಫುಲ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಪಟಾಪಟ್ ಅಂತ ಮಾಡಾಕ್ಬಿಡೋದೆ. ಏನಂತೇಳಿ? ಓ ಯಾರು ಶಿಷ್ಯ ಹಿಂಗೆ ಬಂದು ನಿಂತ್ಕೊಂಡ ಪಕ್ಕದಲ್ಲಿ? ಲೇ ಯಾಕೋ ಎದುರಿಸ್ತೀಯಾ? ಸಮಾಧಾನನೇ ದಾನಗಳಲ್ಲಿ ಶ್ರೇಷ್ಠ ದಾನ. ಅದನ್ನ ಬೆಂಗಳೂರವರು ದಯಮಾಡಿ ಅಳವಡಿಸ್ಕೊಳ್ಳಿ. ಜೀವನದಲ್ಲಿ ಮುಂದೆ ಬರ್ತೀರಾ. ಅಯ್ಯೋ ಹೆಲ್ಮೆಟ್ ಹಾಕೋಣ. ಕೇಳುವುದಕ್ಕೂ ಸಮಯವಲ್ಲ. ಹೆಲ್ಮೆಟ್ ಮುಂದ್ಗಡೆ ಪೊಲೀಸ್ ಅವರೇ ಹೆಲ್ಮೆಟ್ ಹಾಕಲಿ ಅಂದೆ. ವಾರ್ ಫೀಲ್ಡ್ ಅಲ್ಲಿ ಫಿರಂಗಿ ಗುಂಡ್ಗಳಿಗೆ ಜಗ್ಲಿಲ್ಲ ನಾನು. ಮೆತ್ತಗೆ ಹೋಗ್ತಾ ಇದ್ದೀರಾ, ಹಾಕೊಳ್ಳಿ. ಯಾಕಬೇಕು ಇದು ಹಿಡಿದ್ಬಿಟ್ಟು ಜಡ್ದ್ಬಿಟ್ರೆ ಮಾಡ್ತೀರಾ? ಏನಾದ್ರು ಅರ್ಜೆಂಟ್ ಲೂಸ್ ಮೋಷನ್ ಗೀಸ್ ಮೋಷನ್ ಆಗಿರ್ಬೇಕು. ಈ ಟ್ರಾಫಿಕ್ ಪೀಕ್ ಲೆವೆಲ್ ಸಿಗಾಕಬೇಕು, ನೋಡ್ಬೇಕು ಕತೆ ಒಂದ ತಗೊಳಕೊಂಡ ಶಿಷ್ಯ ಅಂತ ಅರ್ಥ. 1 2 3 ಸಿಗ್ನಲ್ ಬಿಟ್ಟಾಗ ಮುಂದ್ಗಡೆ ಇರೋರು ರೇಸಲ್ಲಿ 1 2 3 ಅಂದಾಗ ಹೋಗ್ತಾರಲ್ಲ, ಹಂಗೆ ಹೋಗ್ತಾರಲ್ಲ, ಅದು ನೋಡೋಕೆ ಖುಷಿ. ನಾವು ಹಂಗೆ ಹೋಗ್ತಾ ಇದೀವಿ ಈಗ ನೋಡಿ. ಏನು ಪೆಪ್ಪಿ ಆಗಿದೆ ಗಾಡಿ, ಸಕ್ಕದಾಗಿದೆ ಸಿಟಿ ರೈಡ್ ಮಾಡೋಕೆ ಮಾತ್ರ.
ಸಾಕತ್ ನಿಂಬಲ್ ಮಾತ್ರ ಸಿಟಿ ಒಳಗಿದೆಲ್ಲ. ಹಿಂದ್ಗಡೆ ಕೂತ್ಕೊಂಡು ನನ್ನ ತಮ್ಮ ಕೈ ಎಳಿತಾವನೆ. ಈ ಗಾಡಿನ ಸಿಟಿಲಿ ರೀತಿ ಹೊಡಿಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಗುರು. ಸೂಪರ್. ನಮ್ಮೆಲ್ಲರಿಗಿಂತ ಅವನ ಗುಣ ದೊಡ್ಡದು. ಅಣ್ಣ ನನ್ನ ಕೈಲಾಯ್ತಲ್ಲ ಕಣ್ಣಣ್ಣ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಅಯ್ಯೋ ಟ್ರಾಫಿಕ್ ಮಧ್ಯೆ ನಿಂತ್ಕೊಂಡು ನನಗೂ ಹಿಂಸೆ ಆಗ್ತೈತೆ, ಬೈಕ್ಗೂ ಹಿಂಸೆ ಆಗ್ತೈತೆ. ಇದು ಏನು ಹೀಟ್ನ ಹೊರಗಡೆ ಹೆಂಗಾಗ್ತೈತೆ ಗೊತ್ತಾ, ಕಾಲೆಲ್ಲ ಸುಟ್ಟೋಗ್ತೈತೆ, ಅಷ್ಟೊಂದು ಹೀಟ್ ಬಿಡ್ತೈತೆ. ಜೊತೆ ಫ್ಯಾನ್ ಬೇರೆ ಆನ್ ಆಗೈತೆ. ಓ ಗೌಡ್ರೆ, ವೈ ಸಿಗ್ನಲ್ ಹಾಕಿದೀನಿ ಅಂತ ಎಲ್ಲಿ ಬೇಕಾದ್ರೆ ನುಗ್ಗಿಸ್ಬಿಡೋದ? ಅನಿರೀಕ್ಷಿತವಾದ ನಮ್ಮ ಭೇಟಿ ಗಾಬರಿ ತಂದಿರ್ಬೇಕು. ಇವನು ಆರೋ ಮಾರಾಯ. ತಾಳ್ಮೆ ಇರ್ಲಿ, ತಾಳ್ಮೆ ಇರ್ಲಿ. ಭಾರತೀಯರು ನಾವು ಭಾರತೀಯರು, ಒಂದೇ ಮನುಜ ಒಂದೇ ಕುಲ ಎನ್ನುತ್ತಾ ಬದುಕುವ ಭಾರತೀಯರು ನಾವು ಭಾರತೀಯರು. ಆಂಬುಲೆನ್ಸ್ ಬರ್ತಾ ಇದೆ, ಸೈಡ್ ಕೊಡೋಣ. ಆಂಬುಲೆನ್ಸ್ ಬರ್ತಾ ಇದೆ, ಕಣ್ಕೊಳೋದೇನು? ಆಂಬುಲೆನ್ಸ್ ಬರ್ತಾ ಇದೆ, ಸೈಡ್ ಕೊಡಿ. ಎಸ್, ಈಗ ನಾವು ಮುಂದೆ ಹೊರೆಯೋಣ. ಯಾರಾದರೂ ಅಷ್ಟೇ ಥರ್ಡ್ ಕ್ಲಾಸ್ ಥರ ಆಡ್ಬೇಡಿ. ಆಂಬುಲೆನ್ಸ್ ಬರ್ತಿದೆ, ಫಸ್ಟ್ ಆಂಬುಲೆನ್ಸ್ ಸೈಡ್ ಕೊಡಿ, ಆಮೇಲೆ ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಯಾವುದು ಗುರು ಡಿಯೋ ಹಿಂದ್ಗಡೆ ತಿಗನೇ ಇಲ್ವಲ್ಲ ಇರೋದು. ಡಿಯೋ ಬ್ಯೂಟಿನ ಮಾಡಾಕ್ಬಿಟ್ಟು ಸಿಸಿ ಯಾರು ತಿಕ್ಕ ಮಕ್ಕ ಎಲ್ಲಾನು ಕೂದು ಎಷ್ಟೊತ್ತಿಗೆ ಏನು ಬೇಕು ಅದನ್ನೇ ಮಾಡ್ಕೊಂಡವನತಿ. ಓ ಕಮಾನ್ ಅಟ್ಯಾಕ್. ಎಲ್ಲೆಲ್ಲಿಂದ ಬರ್ತಾವ್ರೆಲ್ಲ? 4 ಸೈಡಿಂದ ಬರ್ತಾವ್ರ ಗುರು. ಎಲ್ಲೋಡ ಇಲ್ಲ ಬರ್ತಾವನೆ. ಅಪ್ಪ ನಮಸ್ಕಾರ. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ ನೋಡು. ಬಂದು ಗೋಬ ಪಕ್ಕದಲ್ಲಿ ಇದೆಲ್ಲ ಒಂದು ಡಿಯೋ ನೋಡಿ, ಅವ್ನು ಕೂತಿದ್ರ ದೊಡ್ಡ ಜಾತ್ರೆ. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಆ ಗಾಡಿನ ಜಾತ್ರೆ ಮಾಡಕ್ ಬಿಟ್ಟಾನೆ. ಮುಂದ್ಗಡೆ ವಿಂಡ್ಶೀಲ್ಡ್ ಐತೆ, ಹಾಕ್ಬಾರ್ದು ಹಾಕೋನೆ. ಇರೋ ಐಟಮ್ಗಳೇ ಇರಲ್ಲ. ಹಿಂದ್ಗಡೆ ಪಿಚ್ ಬೋರ್ಡ ಇಲ್ಲ, ಮುಂದ್ಗಡೆ ಹೆಡ್ಲೈಟ್ ಅಸೆಂಬ್ಲಿ ಏನೂ ಇಲ್ಲ. ಟ್ರ್ಯಾಕ್ ಗಾಡಿ ಮಾಡ್ಕೊಬಿಟ್ಟಾನೆ ಡಿಯೋನ. ಆಹಾ RX ಹೋಯ್ತೈತೆ ನೋಡಿ ಮುಂದ್ಗಡೆ. ಅಲ್ಲೇ ಹೋಗ್ಬಿಡೋಣ ಅನಿಸ್ತೈತೆ, ಬಟ್ ನಾನು ಹಿಂಗೆ ಹೋಗ್ಬೇಕು. ಸೊ ಇವತ್ತು ನನ್ನ ಕಸಿನ್ದೇ ಕೆಲಸ ಗುರು. ನನ್ನ ಕೆಲಸ ಏನೂ ಇಲ್ಲ, ಬಟ್ ನನಗೊಂದ್ಸಲಿ ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ. ರೈಡರ್ಸ್ ಅರೇನಾದಲ್ಲಿ ಯಾವ ರೀತಿ ಡೀಲ್ ಕೊಡ್ತಾರೆ, ಏನು ಕತೆ, ಯಾವ ರೀತಿ ಪ್ರಾಡಕ್ಟ್ಗಳು ಸಿಗುತ್ತೆ ಅನ್ನೋದು ನೋಡ್ಕೊಂಡಂಗೆ ಆಗುತ್ತೆ. ಇವತ್ತೆಲ್ಲ ನನ್ನ ತಮ್ಮಂದೇ ಕೆಲಸ. ಪರ್ಚೇಸಿಂಗ್ ಎಲ್ಲೇ ಇರ್ಬೋದು, ಎಲ್ಲ ಅವಂದೇ. ನಂದೇನು ಕೆಲಸ ಇಲ್ಲ. ಕಬ್ಬುಗಳ ಬೀಡು, ನಾರ್ತಿಗಳ ನಾಡು, ಕೋರಮಂಗಲದಲ್ಲೇ ಇದೀವಿ ನೋಡಿ. ಈ ವೀಕೆಂಡ್ ಬತ್ತು ಅಂದರೆ ಬಿದ್ದು ಸಾಯ್ತಾ ಇರ್ತಾರೆ ರೋಡಲ್ಲಿ ಕುಡಿದು, ಎಸ್ಪೆಷಲಿ ನಾರ್ತ್ ಈಸ್ಟ್. ಚಾನ್ಸೇ ಇಲ್ಲ, ಸುಮ್ಮನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನೆ ಅವನು. ಸೊ ಅವ್ರ ಅಡ್ಡ ಇದು. ಅದು ವೀಕೆಂಡ್ ಬಂದರೆ ಮಾತ್ರ. ಪಬ್ಬುಗಳಿಗೆ ಹೆಸರುವಾಸಿ ನಮ್ಮ ಕೋರಮಂಗಲ ಗುರು. ನಾನು ಯಾವತ್ತೂ ಹೋಗಿಲ್ಲ ಪಬ್ಬಿಗೆ ಕೋರಮಂಗಲದಲ್ಲಿ. ಸೊ ಚಾನ್ಸ್ ಸಿಕ್ಕರೆ ನೋಡೋಣ, ಕೋರಮಂಗಲದಲ್ಲಿ ಒಂದ್ಸಲ ಹೋಗೋಣ. ಇಲ್ಲ ಇದೆಯಲ್ಲಮ್ಮ, ಇದೇ ಬಂತು ನೋಡು. ನಮ್ಮ ಡೆಸ್ಟಿನೇಷನ್ ಬಂತು, ಕ್ಯಾಲಿಫೋರ್ನಿಯಾ ಬರಿಟೋ. ಸೊ ಹೊಟ್ಟೆಗೆಲ್ಲ ಹಾಕೊಂಡು ಆಮೇಲೆ ಸಿಗ್ತೀನಿ, ಓಕೆನಾ? ಸೈಡ್ ದೇದೋ ಬಾ. ಹೊಟ್ಟೆ ತುಂಬ ತಿಂದು ತೇಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಷ್ಟು ಆಚೆ ಬಂದ್ರೆ ಹೆಂಗೆ ಹೋಗ್ಬೇಕು. ಓ ಜಾತ್ರೆ. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಇದಾವ ಏರಿಯಾ ಮರ್ಯ ಇದು? ಅಯ್ಯೋ ಪಾರ್ಕಿಂಗ್ ನೋಡು, ಸುಳಾಲಾಗ ಹೆಂಗ್ ಮಾಡೋರು ಪಾರ್ಕಿಂಗ.
ಕಾರ್ಗಳಿಗೆ ಅಂತ ಒಂದು ಅಪಾರ್ಟ್ಮೆಂಟ್ ಮಾಡ್ಬಿಟ್ರು. ಮನುಷ್ಯರಿಗೆ ಅಪಾರ್ಟ್ಮೆಂಟ್ ಕೇಳಿದ್ದೀನಿ, ಕಾರ್ಗಳಿಗೆ ಒಂದು ಅಪಾರ್ಟ್ಮೆಂಟು, ಫುಲ್ ಬಿಲ್ಡಿಂಗು, ಪಾರ್ಕಿಂಗ್ ಅದು. ಸೊ ಇಲ್ಲಿಂದ ಲೆಫ್ಟ್ ತೊಗೋಬೇಕಲ್ಲ ನಾವು, ರೈಟ್ ತೊಗೊಂಡ್ರೆ ಸ್ವಲ್ಪ ದೂರ ಹೋದರೆ ಅಲ್ಲೇ ನಿಮಗೆ ರೈಡರ್ಸ್ ಅರೇನಾ ಸಿಗುತ್ತೆ. ರೈಡರ್ಸ್ ಅರೇನಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.